ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ನೇತ್ರ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ನಮಗೆ ತುಂಬ ಉಪಯುಕ್ತವಾಗುವಂತಹ ಒಂದು ಜ್ಯೂಸ್ ಬಗ್ಗೆ ನಾನಿವತ್ತು ಮಾತಾಡ್ತಾ ಇದ್ದೀನಿ. ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಏನೇನೆಲ್ಲ ಬೆನಿಫಿಟ್ ಸಿಗುತ್ತೆ, ಹಾಗೆ ಇದನ್ನ ಕನ್ಸಿಸ್ಟೆನ್ಸಿಯಿಂದ ಕಂಟಿನ್ಯೂ ಆಗಿ ಕುಡಿಯೋದ್ರಿಂದ ನಮಗೆ ಏನೆಲ್ಲ ಉಪಯೋಗಗಳು ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ನಿಮಗೆ ಹೇಳ್ತಿರುವಂತಹ ಜ್ಯೂಸ್ ಯಾವುದಪ್ಪ ಅಂತಂದರೆ, ನೀವೇ ನೋಡ್ತಾ ಇದ್ದೀರಾ, ಕ್ಯಾರೆಟ್ ಜ್ಯೂಸ್. ಕ್ಯಾರೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಸೇರಿಸಿ ಅದರಲ್ಲಿ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಗೆ ಹಾಕ್ಕೊಂಡು ಕುಡಿಯೋದು, ಇಷ್ಟೇ. ಅದರಲ್ಲಿ ಯಾವುದೇ ಬೇರೆ ಬೇರೆ ವಸ್ತುಗಳು ಅಂದರೆ ಜೀರಿಗೆ ಬೇರೆ ಬೇರೆ ಇರ್ತಾವಲ್ವ, ಆ ವಸ್ತುಗಳನ್ನ ಯಾವುದು ಸೇರಿಸೋ ಅವಶ್ಯಕತೆ ಇರಲ್ಲ. ರಾ ಆಗಿ ಕುಡಿಬೇಕಾಗುತ್ತೆ. ತುಂಬ ಒಳ್ಳೆಯ ಬೆನಿಫಿಟ್ ಸಿಗುತ್ತೆ ಈ ರೀತಿ ಕುಡಿಯೋದ್ರಿಂದ. ನಾನಿವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಜ್ಯೂಸನ್ನ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಬೇರೆ ಯಾವುದನ್ನು ಬೇರೆ ಬೇರೆ ಜೀರಿಗೆ ಅಥವಾ ಏನೇನು ಇರುತ್ತಲ್ವ ನಿಮಗೆ ಟೇಸ್ಟಿ ಕೊಡುವಂತಹ ಶುಗರ್ ಆಗಿರಲಿ, ಬೆಲ್ಲ ಆಗಿರಲಿ, ಈ ಥರ ಯಾವುದು ಸೇರಿಸೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಜಸ್ಟ್ ಕಟ್ ಮಾಡ್ಕೋಬೇಕು ಕ್ಯಾರೆಟ್ನ. ಅದ್ರ ಜೊತೆಗೆ ನೀರು ಸೇರಿಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಜಸ್ಟ್ ಸೋಸ್ಕೊಂಡು ಕುಡಿಯೋದು, ಇಷ್ಟೇ. ಈ ರೀತಿ ಡೈಲಿ ಕುಡಿಯೋದ್ರಿಂದ ಏನು ಉಪಯೋಗಗಳಂತ ನೋಡೋಣ. ಮುಖ್ಯವಾಗಿ ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ನಮ್ಮ ಮುಖದಲ್ಲಿರುವ ಮೊಡವೆಯ ಹಳೆಯ ಕಲೆಗಳು, ಹಾಗೆ ಮುಖದಲ್ಲಿರುವ ಸುಕ್ಕು, ರಿಂಕಲ್ಸ್, ಏನೇ ಕಲೆಗಳಿದ್ದರೂ ಕೂಡ ಈ ರೀತಿ ಜ್ಯೂಸ್ ಡೈಲಿ ಕುಡಿಯೋದ್ರಿಂದ ಆ ಎಲ್ಲ ಸಮಸ್ಯೆಗಳಿಂದ ನಿವಾರಣೆ ಮಾಡ್ಕೋಬೋದು. ಇದರ ಜೊತೆಗೆ ಈ ಒಂದು ಕ್ಯಾರೆಟ್ ಜ್ಯೂಸ್ ಕಣ್ಣುಗಳ ಆರೋಗ್ಯಕ್ಕೆ ರಾಮಬಾಣ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ಯಾರೆಟ್ ಕಣ್ಣುಗಳ ಸಮಸ್ಯೆಗಳಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂತಹ ಒಂದು ಜ್ಯೂಸ್ ಆಗಿದ್ದು, ಇದನ್ನು ಡೈಲಿ ಕುಡಿಯೋದ್ರಿಂದ ನಮ್ಮ ಕಣ್ಣುಗಳ ಸಮಸ್ಯೆ ನಿವಾರಣೆ ಆಗೋದಂತೂ ಖಂಡಿತ. ಡೈಲಿ ಕುಡಿಯಬೇಕು. ಬರೀ ಜಸ್ಟ್ ಒಂದಿನ ಕುಡಿದು ನಾಳೆನೇ ರಿಸಲ್ಟ್ ಬೇಕು ಅಂತಂದರೆ ಆಗೋದಿಲ್ಲ. ಕನ್ಸಿಸ್ಟೆನ್ಸಿಯಿಂದ ಕುಡಿಬೇಕಾಗುತ್ತೆ. ಅದರ ಜೊತೆಗೆ ಕ್ಯಾರೆಟ್ನಲ್ಲಿ ನಾರಿನ ಅಂಶ ಇರೋದ್ರಿಂದ ನಮಗೆ ಜೀರ್ಣಕ್ರಿಯೆಗೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು. ಹಾಗೆ ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಈ ಥರ ಏನಾದರೂ ಸಮಸ್ಯೆ ಇತ್ತು ಅಂದರೆ ಈ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಎಲ್ಲ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಕ್ಯಾರೆಟ್ನಲ್ಲಿ ಕಡಿಮೆ ಕ್ಯಾಲರಿ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮುಖ ಏನಾದರೂ ಶೈನ್ ಆಗಬೇಕು ಅಥವಾ ಕಾಂತಿ ಆಗಬೇಕು, ನಮ್ಮ ಮುಖ ಬ್ರೈಟ್ನೆಸ್ ಆಗಿರಬೇಕು ಅಂತಂದರೆ ಕನ್ಸಿಸ್ಟೆನ್ಸಿಯಿಂದ ಈ ಜ್ಯೂಸು ಕುಡಿಬೇಕಾಗುತ್ತೆ. ಈ ಜ್ಯೂಸನ್ನು ಯಾವ ಟೈಮಲ್ಲಿ ಕುಡಿದ್ರೆ ಒಳ್ಳೆಯದು ಅಂತಂದರೆ, ಮುಖ್ಯವಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗುತ್ತೆ. ಈ ರೀತಿ ಕುಡಿಯೋದ್ರಿಂದ ನಮಗೆ ಮನಸ್ಸಿಗೆ ಖುಷಿ ಕೂಡ ಆಗುತ್ತೆ. ತುಂಬ ಒಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ನಮ್ಮ ತ್ವಚೆ ಯಾವಾಗಲೂ ಕಾಂತಿಯುತವಾಗಿ ಇರಬೇಕು ಅಂತಂದರೆ ಡೈಲಿ ಕ್ಯಾರೆಟ್ ಜ್ಯೂಸ್ ಕುಡಿಯೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಈ ಕ್ಯಾರೆಟ್ ಜ್ಯೂಸ್ ಜೊತೆಗೆ ರುಚಿಗೆ ಏನಾದರೂ ಸೇರಿಸೋಣ ಅಂತ ಹೇಳ್ಬಿಟ್ಟು ಶುಗರು, ಬೆಲ್ಲ ಏನಾದರೂ ಸೇರಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದು ಮೊದಲೇ ತುಂಬ ಟೇಸ್ಟಿಯಾಗಿರುತ್ತಲ್ವ, ಅದಕ್ಕೆ ಇದ್ರ ಜೊತೆಗೆ ಪೋಷಕಾಂಶ ಕೂಡ ನಮಗೆ ಸಿಗುತ್ತೆ. ಅದಕ್ಕಾಗಿ ನಾವು ರಾಗಿ ಕುಡಿಯೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ. ಆಗಲೇ ಹೇಳ್ದಂಗೆ ನಮ್ಗೆ ಏನಾದರೂ ರುಚಿ ಬೇಕು ಅಂತಂದು ಹೇಳ್ಬಿಟ್ಟು ನಾವೇನು ಸಕ್ಕರೆ ಏನಾದರೂ ಸೇರಿಸ್ಕೊಂಡ್ರೆ ಗ್ಯಾರಂಟಿ ನಮ್ಮ ವೆಯ್ಟ್ ಗೇನ್ ಆಗೋದಂತೂ ಪಕ್ಕ. ವೆಯ್ಟ್ ಗೇನ್ ಆಗಬಾರ್ದು, ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಉದ್ದೇಶ ಏನಾದರೂ ಇತ್ತು ಅಂತಂದರೆ ಇದಕ್ಕೆ ಶುಗರ್ ಸೇರಿಸೋ ಅವಶ್ಯಕತೆ ಇಲ್ಲ. ಮತ್ತ್ಯಾಕೆ ತಡ, ಇವತ್ತಿನಿಂದ ಕ್ಯಾರೆಟ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ, ಮಕ್ಕಳಿಗೂ ಕೊಡಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಹಾಗೆ ದಿನದ ರಿಫ್ರೆಶ್ಮೆಂಟು ಕೂಡ ಇದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಈ ಜ್ಯೂಸ್ ಕುಡಿಯೋದ್ರಿಂದ ಈ ಎಲ್ಲ ಬೆನಿಫಿಟ್ಗಳ ಜೊತೆಗೆ ಮುಖ್ಯವಾಗಿ ನಮ್ಮ ಕಣ್ಣುಗಳ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ಅದಕ್ಕೂ ಕೂಡ ಈ ಕ್ಯಾರೆಟ್ ಜ್ಯೂಸ್ ಅನ್ನೋದು ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ನೀವು ಕುಡೀರಿ, ನಿಮ್ಮ ಮನೇಲಿ ಇರೋರು ಎಲ್ಲರಿಗೂ ಕ್ಯಾರೆಟ್ ಜ್ಯೂಸ್ ಮಾಡಿಕೊಟ್ಟು ಕುಡೀರಿ, ಆರೋಗ್ಯವಾಗಿರಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ಖುಷಿಯಾಗಿರಿ, ಆರಾಮಾಗಿರಿ.